ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ರಾತ್ರಿ ಉಳಿದಿದ ಅನ್ನದಿಂದ ಸೂಪರ್ ಆಗಿ ಕ್ರಿಸ್ಪಿ ಆಗಿರುವಂತ ಇನ್ಸ್ಟೆಂಟ್ ಆಗಿ ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಮನೆಯಲ್ಲೇ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಈ ತರ ಈವ್ನಿಂಗ್ ಸ್ನಾಕ್ಸ್ ನೀವು ಮಾಡ್ಬೋದು ನೋಡ್ರಿ. ಮಕ್ಳಿಗೆ ಕೂಡ ಇಷ್ಟ ಆಗುತ್ರಿ, ದೊಡ್ಡವ್ರಿಗೂ ಇಷ್ಟ ಆಗುತ್ರಿ. ಮಾಡೋದು ಕೂಡ ಬಹಳ ಈಸಿ ಐತ್ರಿ. ಬರೀ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡು ಮಂತ್ರಿ. ಇಲ್ಲಿ ನೋಡ್ರಿ, ಮಿಕ್ಸಿ ಜಾರಿಗೆ 1-2 ಕಪ್ ಆಗುವಷ್ಟು ನಾನು ಕುದಿಸಿರುವ ಅನ್ನನ ನೀರ್ ಹಾಕ್ಲಾರ್ದೇನೆ ಈ ತರ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಅಂದ್ರ ಚಂದಗೆ ರುಬ್ಕೋಬೇಕ್ರಿ. ಇದು ರುಬ್ಬಿರೋ ಅನ್ನನ ಒಂದ್ ಬೌಲ್ದಾಗ ಹಾಕೊಳತ್ತೀನ್ರಿ. ಅದೇ ರೀತಿ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿನ್ರಿ. ನಿಮ್ ಕಡೆ ಅಕ್ಕಿ ಹಿಟ್ಟು ಇಲ್ಲ ಅಂದ್ರ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು ನೋಡ್ರಿ. ಅದೇ ರೀತಿ 2 ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟು ಕೂಡ ಹಾಕೊಂಡಿನ್ರಿ. ಬೈಂಡಿಂಗ್ಗೋಸ್ಕರ ಅಷ್ಟೇ ರೀ, ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತೆ ಅಂತ ಹೇಳಿ. ಅದೇ ರೀತಿ ಸ್ವಲ್ಪ ಕರಿ ಎಳ್ಳು, ಅದೇ ರೀತಿ ಬಿಳಿ ಎಳ್ಳು, ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಖಾರಕ್ಕೆ ನೋಡ್ಕೊಂಡು ಹಾಕೋರಿ. ಇಲ್ಲಿ ನಾನೆಲ್ಲ ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಇದು ಕೈ ಚಮಚಲ್ಲಿ ಒಂದ್ಸರ್ತಿ ಈ ತರ ಮಿಕ್ಸ್ ಮಾಡ್ಕೋರಿ. ಚಮಚಲ್ಲಂತೂ ಸರಿಯಾಗಿ ಮಿಕ್ಸ್ ಆಗಲ್ರಿ. ಇವಾಗ ಏನ್ ಮಾಡೋಮ್ರಿ, ಕೈಲೇನೆ ಚಂದಾಗೆ ಕಲ್ಸ್ಕೋಬೇಕು ನೋಡ್ರಿ. ಸ್ಟಾರ್ಟಿಂಗ್ ಏನಾಗುತ್ತಂದ್ರ ಕೈ ಎಲ್ಲ ಜಿಬಿ ಜಿಬಿ ಆಗುದ್ರಿ. ಅದೇನ್ ಪ್ರಾಬ್ಲಮ್ ಇಲ್ರಿ. ಅದನ್ನ ಹಿಟ್ಟೆಲ್ಲ ಅಂದಾಗ ಮಿಕ್ಸ್ ಐತಲ್ರಿ, ಸಾಫ್ಟ್ ಆಗಿ ಈ ತರ ಹಿಟ್ಟು ರೆಡಿ ಆಗ್ತೈತಿ ನೋಡ್ರಿ. ನಮ್ಗೆ ಒಂಚೂರು ಕೈಗೆ ಅಂಟಂಗಿಲ್ರಿ ಅದು ಹಿಟ್ಟು ಕಲ್ತಂಗ. ಇವಾಗ ನೋಡ್ರಿ, ಹಿಟ್ಟು ಅನ್ನೋದು ಈ ತರ ಸಾಫ್ಟ್ ಆಗಿ ನೀವು ಕಲ್ಸ್ಕೋಬೇಕಾಗತ್ರಿ ನೋಡ್ರಿ. ಎಟ್ ಮಸ್ತಾಗೆ ಇದೇ ರೀತಿ ಸಾಫ್ಟ್ ಕಲ್ಸ್ಕೊಂಡ್ರ ಚಕ್ಲಿ ಅನ್ನೋದು ಜಲ್ದಿ ಜಲ್ದಿ ಬೀಳ್ತಾವ್ರಿ. ಮತ್ತ ಅಷ್ಟೇ ಕ್ರಿಸ್ಪಿಯಾಗಿನೂ ಬರ್ತಾವ ನೋಡ್ರಿ. ಇವಾಗ ಹಿಟ್ಟನ್ನ 2 ಭಾಗ ಆಗಿ ಮಾಡ್ಕೊಂಡೇನ್ರಿ. ಒಂದ್ ಭಾಗ ಏನೈತಲ್ರಿ, ಕೈಲೇ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕ್ರಿ. ಸ್ವಲ್ಪ ನೋಡ್ರಿ, ಈ ತರ ಸಾಫ್ಟ್ ಐತಂದ್ರ ನಮ್ ಚಕ್ಲಿ ಜಲ್ದಿ ಜಲ್ದಿ ಬೀಳ್ತಾವ್ರಿ. ಅದೇ ರೀತಿ ನಾ ಇಲ್ಲಿ ಚಕ್ಲಿ ಮಣಿ ತಗೊಂಡೇನ್ರಿ. ಇದಕ್ಕೆ ಏನ್ ಮಾಡ್ಕೊಳ್ಳೋದ್ರಿ, ಸ್ವಲ್ಪ ಎಣ್ಣೆ ಹಚ್ಕೊಳ್ಳುವಂತ್ರಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಅನ್ನೋದು ಅಂಟಂಗಿಲ್ರಿ. ಅದಕ್ಕಂತ ಹೇಳಿ ಎಣ್ಣೆ ಹಚ್ಕೊಂಡೇನ್ರಿ. ಇವಾಗ ಏನ್ ಹಿಟ್ಟು ರೆಡಿ ಮಾಡ್ಕೊಂಡೇವಲ್ರಿ, ಈ ಸಾಚೆ ಒಳಗ ಹಾಕೊಳ್ಳುವಂತ್ರಿ. ತುಂಬಾ ಹಾಕಕ್ ಹೋಗ್ಬೇಡ್ರಿ, ಸ್ವಲ್ಪ ಗ್ಯಾಪ್ ಬಿಡ್ಬೇಕು ನೋಡ್ರಿ ಇಷ್ಟ. ಇವಾಗ ಸಾಚನ್ನ ಜಾಯಿಂಟ್ ಮಾಡ್ಕೊಂಡು ಇದನ್ನ ಚಕ್ಲಿ ಮಾಡಾಕ ರೆಡಿ ಆಗೈತಿ ನೋಡ್ರಿ. ಇವಾಗ ನಾನು ಬಟರ್ ಪೇಪರ್ ತಗೊಂಡೇನ್ರಿ. ಬಟರ್ ಪೇಪರ್ ಮೇಲೆ ಚಕ್ಲಿ ಹಾಕೊಳ್ಳುವಂತ್ರಿ. ಈಜಿ ಐತ್ರಿ. ನೀವು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು ನೋಡ್ರಿ. ಕೇವಲ 5 ನಿಮಿಷದಾಗ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಈ ತರ ಮಾಡ್ಕೊಡ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗೆ ಚಕ್ಲಿ ಬೀಳಾತಾವ ಅಂತ ಹೇಳಿ. ಅದೇ ರೀತಿ ಎಲ್ಲ ಚಕ್ಲಿಗಳು ಈಸಿಯಾಗಿ ಬೀಳ್ತಾವ್ರಿ. ಏನಂತ ಹೈರಾಣ ಇಲ್ರಿ ಚಕ್ಲಿ ಮಾಡಾಕ. ಈಸಿಯಾಗಿ ನಾವು ಚಕ್ಲಿ ಮಾಡ್ಕೋಬಹುದು ನೋಡ್ರಿ. ಅದೇ ರೀತಿ ಉಳಿದೆಲ್ಲ ಚಕ್ಲಿಗಳನ್ನ ಮಾಡ್ಕೊಂಡ್ ಇಟ್ಕೊಳ್ಳುವಂತ್ರಿ. ನೋಡ್ರಿ ಎಷ್ಟ್ ಸೂಪರ್ ಆಗಿ ಚಕ್ಲಿ ಆಗತ್ತ ಅಂತ ಹೇಳಿ. ಈಗ ಎಲ್ಲ ಚಕ್ಲಿಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನ್ರಿ. ನೋಡ್ತಾ ಇರ್ಬೋದ್ರಿ ಚಕ್ಲಿ ಎಷ್ಟ್ ಮಸ್ತಾಗೆ ಬಂದೈತೆ ಅಂತ ಹೇಳಿ. ಅನ್ಸಂಗೆ ಇಲ್ರಿ, ಇದು ಉಳ್ದಿರೋ ಅನ್ನದಿಂದ ನಾವು ಮಾಡೇವ ಅಂತ ಹೇಳಿ. ಇವಾಗ ಎಣ್ಣೆ ಕೂಡ ಕಾಯ್ದೈತ್ರಿ. ನಾವು ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳುವಂತ್ರಿ. ಎಣ್ಣೆ ಲೋ ಟು ಮೀಡಿಯಂ ಇಟ್ಟೆ ಫ್ರೈ ಮಾಡ್ಕೋರಿ. ಮತ್ ಚಕ್ಲಿ ಹಾಕಂತಡಿ ತಿರ್ವಾಕ್ ಹೋಗ್ಬೇಡ್ರಿ. 1-2 ನಿಮಿಷ ವೇಟ್ ಮಾಡಿ ತಿರ್ಕೋರಿ. ಇವಾಗ ನೋಡ್ರಿ, ಬಬಲ್ಸ್ ಅನ್ನೋದು ಯಾವ ರೀತಿ ಕಾಣಿಸತ್ತಲ್ರಿ, ಬಬಲ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಮಟ್ಟಿಗೆ ಆಗಾನ ನಾವು ತಿರುವಿ ಹಾಕ್ಬೇಕು ನೋಡ್ರಿ. ಭಾಳ ಕ್ರಿಸ್ಪಿ ಇರ್ತವ್ರಿ, ಮತ್ತು ಅಷ್ಟೇ ಸೂಪರ್ ಟೇಸ್ಟ್ ಕೊಡ್ತಾ ಇದ್ರಿ. ನಾರ್ಮಲ್ ಆಗಿ ಚಕ್ಲಿ ಮಾಡೋಕ್ಕಿಂತ ಈ ತರ ಚಕ್ಲಿ ಮಾಡ್ಕೊಂತೀನ್ರಿ. ಸೂಪರ್ ಆಗಿ 5 ನಿಮಿಷದಾಗ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾವು ಮಕ್ಳಿಗೆ ಮಾಡ್ಕೊಡ್ಬೋದು ನೋಡ್ರಿ. ನೋಡ್ರಿ, ಈ ಲೋ ಟು ಮೀಡಿಯಂ ಇಟ್ಟೆ ಇದನ್ನ ಕ್ರಿಸ್ಪಿ ಆಗುತ್ತನ ಫ್ರೈ ಮಾಡ್ಕೋಬಹುದು ನೋಡ್ರಿ. ನೀವು ಈ ತರ ಚಕ್ಲಿನೂ ಮಾಡ್ಕೋಬಹುದ್ರಿ, ಅಥವಾ ಸೇವ್ನು ಮಾಡ್ಕೋಬಹುದ್ರಿ, ಅಥವಾ ಕುರ್ಕುರೆನು ಮಾಡ್ಕೋಬಹುದು ನೋಡ್ರಿ. ಈ ಹಿಟ್ಟಲ್ಲೇ ನೀವು ಯಾವ ತರ ಬೇಕಾದ್ರೂ ಸ್ನಾಕ್ಸ್ ಮಾಡ್ಕೋಬಹುದು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಕ್ರಿಸ್ಪಿನೆಸ್ ಆಗಿ ರೆಡಿ ಆಗ್ಯಾವ್ರಿ ನಮ್ ಚಕ್ಲಿ. ಇವಾಗ ತೆಗಿಯಮಂತ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಬಂದಾವ ಅಂತ ಹೇಳಿ. ಅನ್ಸಂಗೆ ಇಲ್ರಿ, ಇದು ಉಳ್ದಿರುವ ಅನ್ನದಿಂದ ನಾವು ಮಾಡೇವಂತ ಹೇಳಿ. ಅದೇ ರೀತಿ ನಾವ್ ಇನ್ನ ಚಕ್ಲಿ ಮಾಡಿ ಇಟ್ಕೊಂಡಿದೇವಲ್ರಿ, ಅವು ಕೂಡ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವನ್ನ ಸೈಡಿಗೆ ತೆಗ್ದಿಟ್ಕೊಳ್ಳುವಂತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ರಿ, ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಷ್ಟ ಆಯ್ತಂದ್ರ ಶೇರ್ ಕೂಡ ಮಾಡ್ರಿ. ಇವಾಗ ಏನಿನ್ನ ಚಕ್ಲಿ ಅದಾವಲ್ರಿ, ಅವು ಕೂಡ ಅದೇ ರೀತಿ ಫ್ರೈ ಮಾಡಿ ತಗೋರಿ. ಲೋ ಟು ಮೀಡಿಯಂ ಇಟ್ಟು ಚಂದಾಗೆ ಫ್ರೈ ಮಾಡಿದ್ರಲ್ರಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೀವು ಬೇಕಂದ್ರ ಇದನ್ನ 1 ತಿಂಗಳು ಕೂಡ ಇಟ್ಕೋಬಹುದ್ರಿ. ಅಷ್ಟ್ ಮಸ್ತಾಗೆ ಕ್ರಿಸ್ಪಿಯಾಗಿ ಬರ್ತಾವ ನೋಡ್ರಿ. ನೋಡ್ರಿ, ಇವು ಕೂಡ ಚಕ್ಲಿ ರೆಡಿ ಆದವ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗ್ಯಾವ ಅಂತೇಳಿ. ನೀವು ಕೂಡ ಮನೆಯೊಳಗ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನಿಮಗೆ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ ಇದೇ ರೀತಿ ವಾಚ್ ಮಾಡ್ತಾ ಇರಿ. ನಾ ಅದೇ ರೀತಿ ನಿಮ್ಗೆ ಒಳ್ಳೆ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.